ಸಿದ್ದು ಕೋಟೆಯಿಂದ ಹೊರಬಿದ್ರ ಮಹದೇವಪ್ಪ ಅವರು ಒಂಟಿಯಾದ್ರ ಮೈಸೂರು ಭಾಗದ ಹಿರಿಯ ನಾಯಕರು. ಸಿದ್ದು ಕೋಟೆಯಿಂದ ಹೊರಬಿದ್ರ ಮಹದೇವಪ್ಪ ಅವರು ಒಂಟಿಯಾದ್ರ ಮೈಸೂರು ಭಾಗದ ಹಿರಿಯ ನಾಯಕ. ಸಿದ್ದರಾಮಯ್ಯ ಕೆಂಗಣ್ಣಿಗೆ ಗುರಿಯಾದ್ರ ಎಚ್.ಸಿ. ಮಹದೇವಪ್ಪ. ಒಂದು ಕಾಲದ ಪರಮಾಪ್ತರ ಮಧ್ಯೆ ಈಗ ಹೆಚ್ಚಿದ ತೀವ್ರ ಅಂತರ. ಹೈಕಮಾಂಡ್ ಮಟ್ಟದಲ್ಲಿ ಮಹದೇವಪ್ಪ ಹೆಸರು ಕೈಬಿಟ್ಟ ಸಿದ್ದು. ಹಳೆ ದೋಸ್ತ್ಗೆ ಕೈ ಕೊಟ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಮಟ್ಟದಲ್ಲಿ ಮಹದೇವಪ್ಪ ಅವರ ಹೆಸರನ್ನೇ ಕೈಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಅವರ ಪರಮಾಪ್ತ ಅಂತಂದ್ರೆ ಎಚ್.ಸಿ. ಮಹದೇವಪ್ಪ ಅವರು. ಪ್ರತಿ ಬಾರಿಯೂ ಕೂಡ ಸಿದ್ದರಾಮಯ್ಯ ಅವರ ಪ್ರತಿಯೊಂದು ಒಂದು ಕಾರ್ಯಕ್ರಮ ಆಗಿರಬಹುದು, ಎಲ್ಲ ಕಡೆಯೂ ಕೂಡ ಅವರ ಜೊತೆಯೇ ನಿಲ್ತಾ ಇದ್ರು. ಇನ್ನು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಯಾರಾದ್ರೂ ಮಾತನಾಡಿದ್ರೆ ಮೊದಲಿಗೆ ಸಿದ್ದರಾಮಯ್ಯ ಅವರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದವರು ಎಚ್.ಸಿ. ಮಹದೇವಪ್ಪ. ಆದ್ರೆ ಈಗ ಎಚ್.ಸಿ. ಮಹದೇವಪ್ಪ ಅವರು ಸದ್ಯಕ್ಕೆ ಅವ್ರನ್ನ ದೂರ ಇಟ್ಟಿದ್ದಾರಾ ಸಿದ್ದರಾಮಯ್ಯ ಅವರು ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಜೊತೆಗೆ ಸ್ವಲ್ಪ ಅಂತರ ಕೂಡ ಹೆಚ್ಚಾದಂತೆ ಕಾಣ್ತಾ ಇದೆ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸ್ತಾ ಹೋದ್ರೆ. ಇನ್ನು ಬಹಳ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಎಲ್ಲರ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮಹದೇವಪ್ಪ ಅವರ ಹೆಸರನ್ನೇ ಈಗ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿಲ್ಲ ಎಂಬ ವಿಚಾರ ಕೂಡ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಇನ್ನು ಸಿದ್ದು ಕೋಟೆಯಿಂದ ಈಗ ಮಹದೇವಪ್ಪ ಅವರು ಹೊರಬಿದ್ರ ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಇದೆ. ಇನ್ನು ಪರಮಾಪ್ತರಾಗಿದ್ರು, ಜೊತೆಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ತಾ ಇದ್ದಂತಹ ನಾಯಕ. ಆದ್ರೆ ಈಗ ಎಲ್ಲೂ ಕೂಡ ಅವರ ಜೊತೆಗೆ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ. 2018ರ ಚುನಾವಣೆಯ ಆ ಒಂದು ಘಟನೆ ತಂದಿಟ್ಟ ಆಪತ್ತು. ಐಟಿ ದಾಳಿ ನೆಪವೊಡ್ಡಿ ಜವಾಬ್ದಾರಿಯಿಂದ ಪಲಾಯನ ಮಾಡಿದ್ರೆ ಮಹದೇವಪ್ಪ ಅವರು ಮಂತ್ರಿ ಸ್ಥಾನಕ್ಕೆ ಕಂಟಕ ಕೈ ತಪ್ಪಲಿದೆಯೇ ಸಚಿವಗಿರಿ. ಕ್ಯಾಬಿನೆಟ್ ರೇಸ್ನಿಂದ ಔಟ್ ಆಗ್ತಾರಾ ಮಹದೇವಪ್ಪ? ಸಚಿವ ಸ್ಥಾನ ಕೊಡಿಸಲು ಹಿಂದೇಟ್ ಹಾಕಿದ ಸಿದ್ದರಾಮಯ್ಯ ಅವರು. ನಿರ್ಣಾಯಕ ಹಂತದಲ್ಲಿ ಕೈಕೊಟ್ಟ ಮಾಜಿ ಸಿಎಂ ಸಿದ್ದರಾಮಯ್ಯ. ಕೈ ತಪ್ಪಿದ ಅಧಿಕಾರ ಕಾರ್ಯಕರ್ತರಿಂದಲೂ ದೂರ. ಯಾರ ಸಂಪರ್ಕಕ್ಕೂ ಸಿಗದೆ ಸದ್ಯ ಏಕಾಂಗಿಯಾದ ಹಿರಿಯ ನಾಯಕ ಮಹದೇವಪ್ಪ. 2018ರ ಚುನಾವಣೆಯ ಆ ಒಂದು ಘಟನೆ ತಂದಿಟ್ಟ ಆಪತ್ತು. ಐಟಿ ದಾಳಿಯ ನೆಪವೊಡ್ಡಿ ಜವಾಬ್ದಾರಿಯಿಂದ ಪಲಾಯನ ಮಾಡಿದ್ರ ಮಹದೇವಪ್ಪ ಅವರು. ಹಾಗಾದ್ರೆ ಇನ್ನು ಮಂತ್ರಿ ಸ್ಥಾನಕ್ಕೆ ಕಂಟಕ ಆಗುತ್ತಾ ಈ ಎಲ್ಲಾ ವಿಚಾರಗಳು, ಜೊತೆಗೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಒಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ಟಿಕೆಟ್ ಕೊಡಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ಕಾರ್ಯಕರ್ತರಿಂದಲೂ ಕೂಡ ಎಚ್.ಸಿ. ಮಹದೇವಪ್ಪ ಅವರು ದೂರ ಉಳ್ಕೊಂಡಿದ್ದಾರೆ. ಒಂದು ಪಕ್ಷ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ತಳಮಟ್ಟದಲ್ಲಿರುವಂತಹ ಕಾರ್ಯಕರ್ತರ ಬೆಂಬಲ ಕೂಡ ಅತ್ಯಗತ್ಯ. ಮೈಸೂರು ಭಾಗದಲ್ಲಿ ಸಿದ್ದು ಹೊಸ ಗೇಮ್ ಪ್ಲಾನ್. ಹಿರಿಯರಿಗೆ ಕೊಕ್, ಯುವಕರಿಗೆ ಮಣೆ. ಯುವ ನಾಯಕನಿಗೆ ಮಂತ್ರಿ ಸ್ಥಾನ ನೀಡಲು ಸಿದ್ದು ಚಿಂತನೆ. ದೂತರ ಮೂಲಕ ಮಹದೇವಪ್ಪ ಪ್ಲಾನ್ ಉಲ್ಟಾ. ಯಾವ ದಾಳಕ್ಕೂ ಸೊಪ್ಪು ಹಾಕದ ಸಿದ್ದರಾಮಯ್ಯ. ಹಳೆ ಗೆಳೆಯನ ಮನವಿಗೆ ಕರಗದ ಮಾಜಿ ಸಿಎಂ. ಇನ್ನು ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯ ಅವರು ಹೊಸ ಗೇಮ್ ಪ್ಲಾನ್ಗೆ ಈಗ ಮುಂದಾಗಿದ್ದಾರೆ. ಹಿರಿಯರಿಗೆ ಕೊಕ್ಕೊಟ್ಟು ಯುವಕರಿಗೆ ಮಣೆ ಹಾಕ್ಲಿಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರಾ ಅಥವಾ ಚಿಂತನೆಯನ್ನ ನಡೆಸ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ಮೈಸೂರು ಬ್ಯೂರೋ ಚೀಫ್ ಆದಂತಹ ರಾಘವೇಂದ್ರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಸದ್ಯಕ್ಕೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಕಡೆ ಈ ಒಂದು ಸಚಿವ ಸ್ಥಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರಲ್ಲೂ ಮೈಸೂರು ಭಾಗದ ಹಿರಿಯ ನಾಯಕರನ್ನ ಈಗ ಕೈ ಬಿಟ್ರ ಸಿದ್ದರಾಮಯ್ಯ ಅವರು ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಒಂದು ಕಾಲದಲ್ಲಿ ಇಬ್ಬರು ಕೂಡ ಪರಮಾಪ್ತರಾಗಿದ್ರು. ಹಾಗಾಗಿ ಯಾವ ಗೇಮ್ ಪ್ಲಾನ್ ಅನ್ನ ಈಗ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ ಒಂದು ಸಚಿವ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಹೌದು ಸಾಹಿತ್ಯ, ಮೈಸೂರು ಭಾಗದಲ್ಲಿ ಯಾರಿಗೆ ಕೂಡ ಒಂದು ಮಂತ್ರಿ ಸ್ಥಾನ ಸಿಗಬೇಕು ಅಂತಂದ್ರೆ ಅದು ಸಿದ್ದರಾಮಯ್ಯನವರ ಬೆಂಬಲ ಇರಲೇಬೇಕು. ಆದ್ರೆ ಕಳೆದ ಒಂದು 2.5-3 ದಶಕಗಳಿಂದ ಸಿದ್ದರಾಮಯ್ಯನವರಿಗೆ ಅತ್ಯಂತ ನಿಕಟ ಒಡನಾಡಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರು. ಟಿ. ನರಸೀಪುರ ಕ್ಷೇತ್ರದಿಂದ ಹಲವು ಬಾರಿ ಶಾಸಕರಾಗಿ ಗೆದ್ದಿದ್ದಾರೆ, ಹಲವು ಬಾರಿ ಮಂತ್ರಿ ಕೂಡ ಆಗಿದ್ದಾರೆ.
ಆದ್ರೆ ಈ ಬಾರಿ ಒಂದು ಪರಿಸ್ಥಿತಿ ಬದಲಾಗ್ತಾ ಇದೆ. ಈ ಬಾರಿ ಅವರಿಗೆ ಮಂತ್ರಿ ಸ್ಥಾನ ಯಾವುದೇ ಕಾರಣಕ್ಕೂ ಸಿಗಬಾರ್ದು ಅನ್ನುವಂತ ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿ ಏನು ಇದುವರೆಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ದಂತ ಸಿದ್ದರಾಮಯ್ಯನವರೇ ಎಲ್ಲೋ ಒಂದ್ ಕಡೆ ಅವ್ರಿಗೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರನೇ ಕಳೆದ ಕೆಲವು ದಿನಗಳಿಂದ ಎಚ್ ಸಿ ಮಹದೇವಪ್ಪನವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವರು ಬಹಳ ಬೇಸರ ಆಗಿದೆ ಅವರಿಗೆ. ಏಕಾಂಗಿಯಾಗಿ ಅವರು ಕಾಲ ಕಳೀತಾ ಇದ್ದಾರೆ ಅನ್ನುವಂತ ಮಾಹಿತಿ ಇದೆ. ಬಹಳ ಮುಖ್ಯವಾಗಿ ಮೈಸೂರು ಭಾಗದಲ್ಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಒಬ್ಬರೇ ಈಗ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಹಿರಿಯ ನಾಯಕರು. ಶ್ರೀನಿವಾಸ್ ಪ್ರಸಾದ್ ಅವರು ಕಾಲವಾದ್ರು, ಧ್ರುವನಾರಾಯಣ್ ಇದ್ರು ಕಾಲವಾದ್ರು, ವಿಶ್ವನಾಥ್ ಅವರು ಇದ್ದಾರೆ, ಬಟ್ ಅವ್ರು ಕಾಂಗ್ರೆಸ್ ನಲ್ಲಿಲ್ಲ. ಹೀಗಾಗಿ ಎಲ್ಲ ಒಂದು ಕಡೆ ಮೈಸೂರು ಭಾಗದಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಅಂದ್ರೆ ಅದು ಎಚ್ ಸಿ ಮಹದೇವಪ್ಪ ಮಾತ್ರ ಉಳ್ಕೊಂಡಿರ್ತಕ್ಕಂಥದ್ದು. ಇದುವರೆಗೆ ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿದ್ದಂತ ಸಿದ್ದರಾಮಯ್ಯನವರು ತಾವಿರೋವರೆಗೂ ಕೂಡ ಮಹದೇವಪ್ಪನವ್ರನ್ನ ಕಾಪಾಡ್ಕೊಂಡ್ ಬಂದಿದ್ರು. ಆದ್ರೆ ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾದ ನಂತರ ಎಲ್ಲ ಒಂದ್ ಕಡೆ ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಿಲ್ಸಿದ್ದಾರೆ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ 2018 ಚುನಾವಣೆಯಲ್ಲಿ ಹಲವು ಕ್ಷೇತ್ರಗಳ ಖರ್ಚು ವೆಚ್ಚದ ಒಂದು ಜವಾಬ್ದಾರಿಯನ್ನ ಮಹದೇವಪ್ಪನವರು ಹೊತ್ಕೊಂಡಿದ್ರು ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಅವರು ಸಿದ್ದರಾಮಯ್ಯನವ್ರಿಗೆ ಕೈ ಕೊಟ್ಟಿದ್ರಿಂದ ಬಹಳ ಬೇಸರ ಆಗಿತ್ತು ಸಿದ್ದರಾಮಯ್ಯನವ್ರಿಗೆ. ಅದಾದ ನಂತರ ಅವ್ರ ಜೊತೆ ಅಷ್ಟಾಗಿ ಅವರು ಒಂದು ಆತ್ಮೀಯತೆಯನ್ನ ಇಟ್ಕೊಳ್ಳಿಲ್ಲ, ಆತ್ಮೀಯತೆಯನ್ನ ಕಡಿಮೆ ಮಾಡ್ಕೊಂಡ್ ಬಂದಿದ್ದಾರೆ. ಆ ಕಾರಣಕ್ಕೋಸ್ಕರನೇ ಅವ್ರು ಈ ಬಾರಿ ಕೂಡ ಅವ್ರನ್ನ ನಂಬಲಿಕ್ಕೆ ಹೋಗ್ತಾ ಇಲ್ಲ. ಯಾಕೆಂದ್ರೆ ಅವರು ಆಪತ್ಕಾಲದಲ್ಲಿ ತನಗೆ ಸಹಾಯ ಮಾಡಲಿಲ್ಲ ಅಥವಾ ತನಗೆ ಕೈ ಹಿಡಿಲಿಲ್ಲ ಅನ್ನುವಂತ ಒಂದು ಬೇಸರ ಸಿದ್ದರಾಮಯ್ಯನವರಲ್ಲಿ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಈ ಬಾರಿ ಮಹದೇವಪ್ಪನವ್ರ ಪರವಾಗಿ ಗಟ್ಟಿ ಧ್ವನಿನಲ್ಲಿ ಹೈಕಮಾಂಡ್ ಮುಂದೆ ಯಾವುದೇ ರೀತಿಯಾದಂತ ಒಂದು ಧ್ವನಿಯನ್ನ ಎತ್ತಿಲ್ಲ. ಹೀಗಾಗಿ ಮಹದೇವಪ್ಪನವರು ಕೂಡ ಬೇರೆ ಬೇರೆ ಇವರು ಸಿದ್ದರಾಮಯ್ಯನವರ ಆತ್ಮೀಯರೇನಿದ್ದಾರೆ ಅವರ ಮುಖಾಂತರ ಅವ್ರ ಮೇಲೆ ಒತ್ತಡ ಹಾಕಿಸ್ಲಿಕ್ಕೆ, ಅವನ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಸೊಪ್ಪು ಹಾಕಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.